ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನೀವು ಬಹಳ ವರ್ಷಗಳಿಂದ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಸರ್ ಅಂತ ಹೇಳಿ. ಅವರು ಈ ಕೃಷಿ ಪಾಠ ಸರಣಿಯಲ್ಲಿ ಬೆಳೆಗಳ ಕುರಿತಾಗಿ ಸಸ್ಯ ರೋಗ ಶಾಸ್ತ್ರಜ್ಞರಾಗಿ, ಅಂದರೆ ಸಸ್ಯಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ, ಅದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಕುರಿತು ಒಂದು ಪಾಠಗಳ ಮುಖಾಂತರ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಈಗ ಅವರೇ ಕೊಪ್ಪಳದಲ್ಲಿ ಒಂದು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಕ್ಸ್ ಅಂಥೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಬನ್ನಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ರೀತಿಯ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಏನು ಮುಖ್ಯ ಉದ್ದೇಶ ಆಗಿತ್ತು, ಕೊಪ್ಪಳದ ಜನತೆಗೆ ಇವರು ಯಾವ ರೀತಿಯ ಒಂದು ಸೇವಾ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಈಗ ಸ್ಥಾಪನೆಯಾಗಿ ಆಲ್ಮೋಸ್ಟ್ ಇವ್ರದ್ದು 1 ವರ್ಷ ಆಗಕ್ಕೆ ಬಂತು. ಇಲ್ಲಿಯವರೆಗೆ ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಇವ್ರದ್ದು ಒಟ್ಟಾರೆಯಾಗಿ ರೈತರ ಏಳಿಗೆಗಾಗಿ ಈ ಒಂದು ಸಂಸ್ಥೆ ಯಾವ ರೀತಿ ದುಡಿತಾ ಇದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಹಾಂತೇಶ್ ಪಾಟೀಲ್ ಅಂತ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ನಿವೃತ್ತ ಪ್ರಾಧ್ಯಾಪಕ. ಅಂದರೆ ನಾನು ಸ್ವಯಂ ನಿವೃತ್ತಿ ತೆಗೆದುಕೊಂಡೆ 2022ರಲ್ಲಿ. ನಾನು ಕಳೆದ ಒಂದು 26 ವರ್ಷಗಳಿಂದ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸೇವೆ ಮಾಡಿದ್ದೆ. ಅದೇ ಥರನಾಗಿ ಅದಕ್ಕಿಂತ ಮುಂಚೆನೂ ಮಹಾರಾಷ್ಟ್ರದಲ್ಲಿ ಕೇಂದ್ರೀಯ ರೇಷ್ಮೆ ಮಂಡಳಿ ಒಳಗೂ ನಾನು ಸಂಶೋಧನಾ ಸಹಾಯಕನಾಗಿ ಕೆಲಸ ಮಾಡಿದೆ. ರೇಷ್ಮೆ ಕೃಷಿ ಇದರಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿದ್ದಾಗ, ಹಾಗೆ ತದನಂತರ ನಾನು ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಂಶೋಧನೆ ಆಗಿರ್ಬೋದು, ವಿಸ್ತರಣೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇವು 3 ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಕಂಡು ಬಂದಿದ್ದೇನಪ್ಪ ಅಂದ್ರೆ, ಎಲ್ಲೋ ಒಂದು ಕಡೆ ನಾವು ಅಭಿವೃದ್ಧಿ ಮಾಡಿದಂಥ ಸಂಶೋಧನೆ ಆಗಿರ್ಬೋದು, ಅಥವಾ ನಾವು ಅಭಿವೃದ್ಧಿ ಹೊಂದಿದ ಆ ಒಂದು ಸಂಶೋಧನೆಯನ್ನು ಶಿಕ್ಷಣವಾಗಿ ಪರಿವರ್ತನೆ ಮಾಡಿದ್ದು, ಮತ್ತು ಆ ಶಿಕ್ಷಣ ವಿಸ್ತರಣಾ ಜ್ಞಾನವಾಗಿ ರೈತರಿಗೆ ಮುಟ್ಟುವಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ನಿರ್ದಿಷ್ಟವಾಗಿ ತಲುಪಿಲ್ಲ ಅಂತ ನನಗೆ ಅನಿಸ್ತಾನೆ ಇತ್ತು. ಆದ್ದರಿಂದ ನಾನು ನಿರ್ಧಾರ ಮಾಡಿದೆ, ಇದನ್ನು ಒಳಗಡೆ ಇದ್ದು, ಅಂದರೆ ಒಂದು ಪಬ್ಲಿಕ್ ಸಿಸ್ಟಮಲ್ಲಿ ಇದ್ದುಕೊಂಡು ಮಾಡಲಿಕ್ಕಾಗಲಿಲ್ಲ ಅಂದರೆ ಹೊರಗಡೆ ಹೋಗಿ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಾ, ಅಂದರೆ ರೈತರಿಗೆ ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಸಿಗುವ ಹಾಗೆ ಮಾಡಿದರೆ ಖಂಡಿತ ಇದು ಒಂದು ಯಶಸ್ವಿ ಮೈಲನ್ನು ನಾವು ಒಂದು ಸ್ವಲ್ಪ ಮಟ್ಟಿಗೆ ಮುಟ್ಟಬೋದು ಅಂತ ಅನಿಸಿಕೆ ನನ್ನಲ್ಲಿ ಮೊದಲಿಂದನೇ ಇತ್ತು. ಆದ್ದರಿಂದ ಈ ನಿರ್ಧಾರ ತೆಗೆದುಕೊಂಡು ನಾನು 2027ರಲ್ಲಿ ನಿವೃತ್ತಿ ಆಗೋದಿತ್ತು. ಬಟ್ 2022ರೊಳಗೇ ನಾನು ಸ್ವಯಂ ನಿವೃತ್ತಿ ತೊಗೊಂಡು ಈ ಒಂದು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಅಂತ ಒಂದು ಕೃಷಿಯ ಮಾರ್ಗದರ್ಶಿ ವಿಭಾಗವನ್ನು ನಾನು ಇಲ್ಲಿ ಓಪನ್ ಮಾಡಿದೆ. ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. 2022 ನವಂಬರ್ 1ಕ್ಕೆ ಇದು ರಿಜಿಸ್ಟ್ರೇಷನ್ ಆಯಿತು. 2023 ನವಂಬರ್ 1ಕ್ಕೆ ಇದರದ್ದು ಒಂದು ಪ್ರಾಸ್ತಾವಿಕವಾಗಿ ಉದ್ಘಾಟನೆ ಆಯಿತು. ಆಫೀಸ್ ಕೂಡ ನಮ್ಮ ಕೊಪ್ಪಳದಲ್ಲೇ ಇರೋದರಿಂದ ಡಾಲರ್ಸ್ ಕಾಲನಿ ಹತ್ತಿರ ಇದು ಕೊಪ್ಪಳದಲ್ಲಿ ಈ ಆಫೀಸ್ ಇದೆ. ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಅಂತ ಹೇಳಲಿಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಅಯೋಧ್ಯ ಅಂತಂದರೆ ಎಲ್ಲರೂ ಕೇಳ್ತಾರೆ, ಏನಿದು ಅಯೋಧ್ಯ ರಾಮನಿ ಸಂಬಂಧ ಹಾಗೆ ಹೀಗೆ ಅಂತೆಲ್ಲ ಬರ್ತವೆ. ಬಟ್ ನಾನು ಹೇಳೋದೇನಪ್ಪ ಅಂದ್ರೆ, ಅಯೋಧ್ಯ ಸರಿಯಾದ ಅರ್ಥ ಏನಂತಂದರೆ, ಒಂದು ಕ್ಲಾರಿಟಿ, ಒಂದು ಆಂಬಿಗ್ವಿಟಿ ಇರಲಾರ್ದಂಥ, ಒಂದು ದ್ವಂದ್ವ ಇರಲಾರ್ದಂಥ ಅಯೋಧ್ಯ ಅಂಥ ಒಂದು ಪ್ಲೇಸು ಅನ್ನೋ ಒಂದು ಉದಾಹರಣೆಗೆ ನಾನು ಅಯೋಧ್ಯ ಅಂತ ಹೆಸರಿಟ್ಟಿದ್ದು. ಆಮೇಲೆ ಇನ್ನೊಂದು ಅಯೋಧ್ಯ ಅಂದರೆ ಇದು ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಒಳ್ಳೆಯ ಒಂದು ಸ್ಥಳ, ಹೋಲಿ ಪ್ಲೇಸ್. ಇನ್ನು ಎರಡನೇದಾಗಿ ಕ್ರಾಪ್ಸ್ ಅಕಾಡೆಮಿ ಯಾಕಂತಂದರೆ, ಕ್ರಾಪ್ಸ್ ನನ್ನ ಪ್ರಕಾರ ಬೆಳೆ ಅನ್ನೋದು ಒಂದು ಕರೆನ್ಸಿ ಇದ್ದಂಗೆ. ಎಲ್ಲಿವರೆಗೂ ನಾವು ಬೆಳೆಯನ್ನು ಒಂದು ಕರೆನ್ಸಿ ರೂಪದಲ್ಲಿ ನೋಡೋದಿಲ್ವೋ ಅಲ್ಲಿವರೆಗೂ ನಮಗದು ಆಹಾರ ಪದಾರ್ಥವಾಗಿ ಉಳಿತದೆ. ಮೂಲತಃ ನಮಗೆ ಆಹಾರಕ್ಕೆ ಬೇಕು, ಆರೋಗ್ಯಕ್ಕೆ ಬೇಕು, ಮತ್ತು ನಮ್ಮ ಆರ್ಥಿಕ ಅಭಿವೃದ್ಧಿಗೂ ಬೇಕು, ಮತ್ತು ಕೆಲವೊಂದು ಸರಿ ಆಧ್ಯಾತ್ಮಿಕವೂ ಬೇಕಾಗುತ್ತೆ ಬೆಳೆಗಳು, ಯಾಕಂದರೆ ಅವು ನೈಸರ್ಗಿಕವಾಗಿ ಬರ್ತವೆ. ಬಟ್ ಅವುಗಳನ್ನು ನಾವು ಒಂದು ಕರೆನ್ಸಿ ರೂಪದಾಗಿ ಇವತ್ತು ನೋಡಬೇಕಾಗಿದೆ. ಈಗ ಹೇಗೆ ನಾವು ಬೇರೆದರನ್ನು ಕರೆನ್ಸಿ ರೂಪದಲ್ಲಿ ನೋಡ್ತೀವಿ, ಬಂಗಾರವನ್ನು ಕರೆನ್ಸಿ ರೂಪದಲ್ಲಿ ನೋಡ್ತೀವಿ, ವಜ್ರವನ್ನು ಕರೆನ್ಸಿ ರೂಪದಲ್ಲಿ ನೋಡ್ತೀವಿ, ಯಾವುದೇ ಒಂದು ಪ್ರತಿಷ್ಠಿತ ಒಂದು ಆಮ್ಲವನ್ನು ಕರೆನ್ಸಿ ರೂಪದಲ್ಲಿ ನೋಡ್ತೀವಿ. ಮೊನ್ನೆ ಕೋವಿಡ್ ಬಂದಾಗ ಅದೊಂದು ವ್ಯಾಕ್ಸಿನ್ ಒಂದು ಕರೆನ್ಸಿ ರೂಪದಲ್ಲಿತ್ತು. ಅಂದರೆ ಅದರದ್ದು ಸದ್ಬಳಕೆ ಆಗ್ತಾಯಿತ್ತು, ಸದುಪಯೋಗ ಆಗ್ತಾಯಿತ್ತು. ಆದ್ದರಿಂದ ಬೆಳೆಯೂ ಕೂಡ ಒಂದು ಕರೆನ್ಸಿ ಅನ್ನೋ ಉದ್ದೇಶಕ್ಕೆ ನನಗೆ ಭಾಳ ದಿವಸದಿಂದ ಇತ್ತು. ಅದಕ್ಕೆ ಕ್ರಾಪ್ಸ್ ಅಂತ ಮಾಡಿದೆ. ಇನ್ನು ಅಕಾಡೆಮಿ ಅಂತಂದರೆ ಇಲ್ಲಿ ಎಲ್ಲ ಸಂಯೋಗ, ಇದು ವಿಶ್ವವಿದ್ಯಾಲಯಗಳ, ಸಂಸ್ಥೆಗಳ, ಸಂಘಗಳ, ಇದು ಬರೀ ಏನಪ್ಪ ಸ್ಥಳೀಯವಾಗಿ ಅಂತಲ್ಲ, ಈ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಉತ್ಕೃಷ್ಟವಾದ ಸಂಸ್ಥೆಗಳಿರ್ಬೋದು, ತಂತ್ರಜ್ಞಾನ ಇರ್ಬೋದು, ತಂತ್ರಜ್ಞತೆ ಇರ್ಬೋದು, ಅಥವಾ ಬೇರೆ ಒಂದು ತಂತ್ರಜ್ಞಾನದ ಒಂದು ಬಳಕೆ ಮಾಡುವಂಥ ಸಾಧನೆ ಇರ್ಬೋದು, ಈ ರೀತಿ ವಿಜ್ಞಾನಿಗಳಿರ್ಬೋದು, ಎಲ್ಲರನ್ನೂ ಒಳಗೊಂಡಂಥ ಒಂದು ಪ್ಲೇಸ್ ಅಂದರೆ ಅದನ್ನು ಅಕಾಡೆಮಿ ಅಂತ ಕರಿತೀವಿ ನಾವು. ಸೊ ಆದ್ದರಿಂದ ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಅಂತ ಮಾಡಿ
ಅದನ್ನು ಆದಷ್ಟು ಪ್ರೈವೇಟ್ ಲಿಮಿಟೆಡ್ಗೆ ನಾವು ಇದನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ಇಲ್ಲಿ ಮೂಲವಾಗಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಇದನ್ನೊಂದು ಟೆಸ್ಟ್ ಮಾಡಬೇಕಲ್ಲ, ಟೆಸ್ಟ್ ಆ್ಯಂಡ್ ಟ್ರಯಲ್ ನೋಡಬೇಕಲ್ಲ. ಅದಕ್ಕಾಗಿ ಏನು ಮಾಡಿದ್ವಿ, ರೈತರ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮೇಲೆ, ಅಂದರೆ ರೈತರು ನೋಂದಾಯಿಸಬೇಕು, ಅವರಿಗೆ ಒಂದಿಷ್ಟು ಫೀಸ್ ಅಂತ ಇಟ್ವಿ. ಆ ಫೀಸ್ ಮೇಲೆ ಅವ್ರು ಎಷ್ಟು ಬೆಳೆಗಳನ್ನು ಬೆಳೀತಿದ್ದಾರೆ, ಯಾವ ರೀತಿ ಬೆಳೀತಾ ಇದ್ದಾರೆ, ಆಮೇಲೆ ಅದನ್ನು ಹೆಂಗೆ ಬೆಳೆಸೋ ಕ್ರಮ ಏನು, ಅದರಲ್ಲಿ ಏನು ನಾವು ಬದಲಾವಣೆ ತರ್ಬೋದು ಅಂತ ನಾವು ಒಂದು ವರ್ಷ ಇದರ ಸತತವಾಗಿ ಪ್ರಯತ್ನ ಮಾಡಿದಾಗ ಒಂದು 35 ಜನ ರೈತರು ಇದಕ್ಕೆ ನೋಂದಾಯಿಸಿದರು. ತದನಂತರ 35 ಜನರಿಗೆ ಆಲ್ಮೋಸ್ಟ್ 22 ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ. ಅದರಲ್ಲಿ ಒಂದು 500 ಎಕರೆಯಷ್ಟು ಭೂಮಿ ಅವರು ಈ ಬೆಳೆಗಳಲ್ಲಿ ಆವರಿಸ್ಕೊಂಡಿತ್ತು. ಸೊ ಅದನ್ನು ನಾವು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಏನು ರೈತ ಈಗ ನಾರ್ಮಲ್ ಕೃಷಿ ಬೆಳೆ ಬೆಳೆಯುವಂಥ ರೈತ ಹೇಗೆ ಪ್ರತಿಸ್ಪರ್ಧೆ ಮಾಡ್ತಾನೆ, ಮತ್ತು ಅಷ್ಟರಲ್ಲೇ ತೋಟಗಾರಿಕೆ ಬೆಳೆ ಅಂದರೆ ದುಡ್ಡನ್ನು ತರ್ತಕ್ಕಂಥ ಬೆಳೆಗಳಿದ್ದರೆ ಅದನ್ನೇ ಯಾವ ರೀತಿ ಅವನು ನಮಗೆ ಸ್ಪಂದನೆ ಮಾಡ್ತಾನೆ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಕೆಲವೊಂದು ರೈತರಿಗೆ ಬೆಳೆಗಿಂತ ಬೆಳೆಯನ್ನು ಸಂಸ್ಕರಣೆ ಮಾಡಿ ಅದಕ್ಕೊಂದು ಮಾರ್ಕೆಟ್ ಕಲ್ಪಿಸುವಂತಿರ್ತದೆ, ಅಥವಾ ಕೆಲವೊಂದು ರೈತರಿಗೆ ಬೀಜೋತ್ಪಾದನೆ ಮಾಡಿ ಅದೇ ಬೆಳೆಯಲ್ಲಿ ಅದರಿಂದ ಆರ್ಥಿಕ ಸೌಲಭ್ಯ ಮಾಡ್ಬೇಕಂತಿರ್ತಾರೆ. ಸೊ ಇವೆರಡನ್ನು ನಾವು ಟೆಸ್ಟ್ ಮಾಡಿದ್ವಿ. ಆಮೇಲೆ ಕೆಲವೊಂದು ರೈತರು ಬೆಳೆಗಳನ್ನು ಪರಿವರ್ತನೆ ಮಾಡೋಣ, ಸಾಕಪ್ಪ ಇಷ್ಟು ದಿವಸ ಈ ಬೆಳೆ ಬೆಳೆದಿವಿ, ಯಾವುದೇ ಒಂದು ಬೆಳೆ ಅಂದರೆ ಕೃಷಿ ಬೆಳೆ, ಅದನ್ನು ಬದಲಾವಣೆ ಮಾಡೋಣ, ನಮ್ಮ ಹತ್ರ ಸಾಕಷ್ಟು ಜ್ಞಾನ ಬಂದೈತೆ, ನೀರೈತೆ, ವಾತಾವರಣನೂ ಐತೆ, ನಾವು ಯಾಕೆ ಬೇರೆ ಬೆಳೆಗೆ ಹೋಗಬಾರ್ದು, ಹೀಗೆ ಹಲವಾರು ವಿಚಾರಗಳು ಏನು ಬರ್ತಾವೆ ಅಂತ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯಗಳು, ICAR ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಸಾಕಷ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತಂದರೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಅಭಿವೃದ್ಧಿಯಾಗಿ ಎಲ್ಲ ಕಡೆ ಬಂದ್ಬಿಟ್ಟಿದೆ. ಬಟ್ ಅದನ್ನು ಸರಿಯಾಗಿ ಓರ್ಣಕ್ಕಿಟ್ಟು ಅದನ್ನು ರೈತನಿಗೆ ಅನುಕೂಲವಾಗುವಂತೆ, ಅಂದರೆ ವೆರಿ ಸ್ಪೆಸಿಫಿಕ್ ಟು ಫಾರ್ಮಿಂಗ್ ಸಿಸ್ಟಮ್, ಅದನ್ನು ತರಬೇಕಾಗಿರೋದು ಇವತ್ತು ಭಾಳ ಅತ್ಯವಶ್ಯಕವಾಗಿದೆ. ಈಗ ಬೆಂಗಳೂರಲ್ಲಿ ಆದಂಥ ಪ್ಯಾಕೇಜು ಕೊಪ್ಪಳದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ರಾಪ್ ಸೇಮ್ ಇರ್ಬೋದು, ವೆರೈಟಿ ಸೇಮ್ ಇರ್ಬೋದು, ಬಟ್ ಇಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ. ಆಮೇಲೆ ಇಲ್ಲಿ ಅವನಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಬದಲಾವಣೆಗಳು ಇಲ್ಲಿ ಭಾಳ ಇರ್ತವೆ. ಅದರದ್ದು ಅವನ ಮೇಲೆ ಜಾಸ್ತಿ ಇನ್ಫ್ಲುಯೆನ್ಸ್ ಇರುತ್ತೆ. ಇವನ್ನೆಲ್ಲ ನೋಡಿಕೊಂಡು ಆಯಾ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಆ ರೈತನ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ಉಪಮಾರ್ಗದರ್ಶನ ಕೊಡೋಣ ಅಂತ ನಿರ್ಧಾರ ಮಾಡಿ ಈ ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನೋಡಿ ಇವತ್ತು ರೈತರು ಹೊಲಗಳಿದ್ದಾವೆ, ಬೆಳೆಗಳು ಬೆಳೀತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಆದರೆ ಯಾಕೆ ತಾವು ಬೆಳೆ ಬೆಳೀತಾ ಇದ್ದಾರೆ, ಏನು ಬೆಳೆ ಬೆಳೀತಾ ಇದ್ದಾರೆ, ಏನು ಮಾಡಬೇಕಂತ ಯಾರಿಗೂ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಸುಮ್ಮನೆ ಯಾರೋ ಒಬ್ಬರು ಬೆಳೀತಾರೆ, ನಾನು ಬೆಳಿಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಹೀಗಾಗಿದೆ. ಕೆಲವು 30% ಕಡಿಮೆ ರೈತರು ಇದ್ರ ಬಗ್ಗೆ ಅನುಭವ ಹೊಂದಿದ್ದಾರೆ. ಇಲ್ಲ ಅಂತಂದರೆ ಎಲ್ಲರೂ ಆ ಸೀಸನ್ ಡಿಪೆಂಡೆಂಟು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಏನು ಸಬ್ಸಿಡಿ ಇವತ್ತು ಯಾರು ಕೊಡುತ್ತೋ ಅಲ್ಲೇ ಹೋಗ್ತಾರೆ. ಸೊ ಇದನ್ನು ತಪ್ಪಿಸ್ಬೇಕಪ್ಪ ಅಂದರೆ ನಾವು ಅವರಲ್ಲಿ ಏನು ಮಾಡಬೇಕು, ಉದ್ಯಮಿಗಳ ಮನಸ್ಥಿತಿಯನ್ನು ತರಬೇಕು. ಅಂದರೆ ಕೃಷಿಕರಿಂದ ಕೃಷಿ ಉದ್ಯಮಿಗಳನ್ನು ಮಾಡಬೇಕು. ಇದೇ ನಮ್ಮ ಮೂಲ ಉದ್ದೇಶ. ಕೃಷಿ ಉದ್ಯಮಿ ಅಂದ್ರೇನು? ಮಾವನ್ನು ಬೆಳೆಯುವನು ಕೃಷಿಕನಾದರೆ ಮಾವನ್ನು ಬೆಳೆಯನ್ನು ಯಾವ ರೀತಿ ಬೆಳಿಬೇಕು, ಯಾವ ಕಾಲಕ್ಕೆ ಬೆಳಿಬೇಕು, ಆ ಬೆಳೆಯಿಂದ ಏನೇನು ಅನುಕೂಲಗಳನ್ನು ತೆಗಿಬೇಕು ಅನ್ನೋನು ಕೃಷಿ ಉದ್ಯಮಿ ಆಗ್ತಾನೆ. ಉದಾಹರಣೆ ನಾನು ಕೊಡ್ತೇನೆ. ಹೀಗೆ ನಾವು ಮೊದಲಿಗೆ ಪ್ರಾಯೋಗಿಕವಾಗಿ ಒಬ್ಬ ರೈತರ ಅವರು ಕಳೆದ 22 ವರ್ಷದಿಂದ ಕೃಷಿ ಕಾಯಕ ಮಾಡ್ಕೊತ ಬಂದಿದ್ದಾರೆ. ಅವರು ಎಲ್ಲರಂಗನೆ ಮೆಕ್ಕೆಜೋಳ ಹಾಕಿದೆ, ತೊಗರಿ ಹಾಕಿದೆ, ಕಡಲೆ ಹಾಕಿದೆ, ಬಟ್ ಎಲ್ಲಿನೂ ಅವ್ರಿಗೆ ಸರಿಯಾಗಿ ಆ ಆರ್ಥಿಕ ಸ್ವಾವಲಂಬನೆ ಬಂದಿದ್ದಿಲ್ಲ. ಸೊ ನಾವೇನು ಮಾಡಿದ್ವಿ, ಅವ್ರ ಪರಿಚಯ ಇರೋದ್ರಿಂದ ಅವರಲ್ಲಿ ಏನು ಮಾಡಿದ್ವಿ, ಈ ಸರಿ ಇಲ್ಲ ಈ ಕೃಷಿ ಬೆಳೆಗಳನ್ನು ಬದಲಾವಣೆ ಮಾಡೋಣ ಅಂತ ಅಂದ್ವಿ. ಅಲ್ಲಿ ಬಂತು ನೋಡ್ರಿ, ಬದಲಾವಣೆ ಮಾಡೋಣ ಅಂದರೆ ಅಲ್ಲಿ ಸಂತೋಷನೂ ಆಗುತ್ತೆ, ಆಮೇಲೆ ರಿಸ್ಕ್ ಬೇರಿಂಗ್ ಕೆಪಾಸಿಟಿನೂ ಬರಬೇಕಾಗುತ್ತೆ. ಅಂದರೆ ಆ ತೊಂದರೆ ತರ್ತಕ್ಕಂಥ ಆ ಕಾಯಕವನ್ನು ನಾವು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಧೈರ್ಯವನ್ನು ನಾವು ಮಾಡಬೇಕಾಗುತ್ತೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು. ಸೊ ಆದ್ದರಿಂದ ನಾವೇನು ಮಾಡಿದ್ವಿ, ಅವ್ರ ಬೆಳೆಗಳನ್ನು ಬದಲಾವಣೆ ಮಾಡಿ ನಾವೇನು ಮಾಡಿದ್ವಿ, ಅಲ್ಲಿ ಕಲ್ಲಂಗಡಿಯನ್ನು ಹಾಕ್ಸಿದ್ವಿ. ಅದು ಕಮರ್ಷಿಯಲ್ ಕಲ್ಲಂಗಡಿ. ಅದಕ್ಕೆ ಬೇಕಾದಂಥ ಉಪಚಾರಗಳು ಅಂದರೆ ಬೇಸಾಯ ಕ್ರಮಗಳು ಅವರು ರುಟೀನಾಗಿ ಏನೋ ಯೂಟ್ಯೂಬ್ ನೋಡಿಕೊಂಡು ಅಥವಾ ಯಾರೋ ಹೇಳಿದ್ದು ಮಾಡ್ತಿದ್ರು, ಹಂಗೆ ಬೇಡ. ನಮ್ಮದೇ ಆದಂಥ ಕೆಲವೊಂದು ಮೂಲ ಅಂದರೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ಬೆಳೆಯ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ಬೆಳೆಯ ಉತ್ಪನ್ನದ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ಮಾರುಕಟ್ಟೆಗೆ ಬೇಕಾದಂಥ ಗುಣಮಟ್ಟವನ್ನು ತರುವಂಥದ್ದು, ಮತ್ತು ಅದರಲ್ಲಿ ಅದನ್ನು ಉಪಯೋಗಿಸಿದಾಗ ನಮಗೆ ಅಂದರೆ ಬಳಕೆದಾರರಿಗೂ ಕೂಡ ಅದರದೊಂದು ಸ್ವಾದ ಸಿಕ್ಕಿರಬೇಕು. ಈ 5 ಅಂಶಗಳ ಮೇಲೆ ನಾವೇನು ಮಾಡಿದ್ವಿ, ಮಣ್ಣನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಅದರ ಹೆಲ್ತನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಮೊದಲು ಮಣ್ಣು ಟೆಸ್ಟನ್ನು ಮಾಡಿಸಿದ್ವಿ. ಸಾಯಿಲ್ ಸ್ಯಾಂಪಲ್ ಮಾಡಿಸಿದ್ವಿ, ವಾಟರ್ ಸ್ಯಾಂಪಲ್ ಮಾಡಿಸಿದ್ವಿ. ಅದನ್ನೆಲ್ಲ ಟೆಸ್ಟ್ ಆ ಆಧಾರಿತದ ಮೇಲೆ ಆ ಮಣ್ಣಿಗೆ ಏನು ಬೇಕಾಗಿತ್ತು ಅದನ್ನೇ ಹಾಕ್ಸಿದ್ವಿ. ಅದೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನು ಹಾಕಿಸಿದಾಗ ಆಮೇಲೆ ಅದಕ್ಕೆ ಬೇಕಾದಂಥ ಪೂರಕವಾದ ನೀರನ್ನು ಎಷ್ಟು ಕೊಡಬೇಕು, ಅದಿನ್ನೂ ಆಟೋಮೇಷನ್ ಆಗಿದ್ದಿಲ್ಲ, ಡ್ರಿಪ್ ಮೇಲೇ ಮಾಡಿಸಿದ್ವಿ. ಅದು ಭಾಳ ಖುಷಿಯಾಗಿಬಿಡುತ್ತೆ ಅವರಿಗೆ. ಅವರು ಉದಾಹರಣೆಗೆ FIM ಹಾಕ್ತಾಯಿದ್ರು, ಅಂದರೆ ಕೊಟ್ಟಿಗೆ ಗೊಬ್ಬರ ಯಾವ್ದು ಅವ್ರದಂತೂ ಇದ್ದಿಲ್ಲ, ಬೇರೆಯವ್ರು ತಂದು ಹಾಕ್ತಾಯಿದ್ರು. ಬಟ್ ಅದಕ್ಕೆ ಕ್ವಾಂಟಿಟಿ ಕ್ವಾಲಿಟಿನೂ ಇದ್ದಿಲ್ಲ.
ನಾವು ಆ ಕೊಟ್ಟಿಗೆ ಗೊಬ್ಬರನ ಹಾಕ್ಸಲೇ ಇಲ್ಲ, ಯಾಕಂದರೆ ಕ್ವಾಲಿಟಿನೇ ಇರ್ತಿದ್ದಿಲ್ಲ. ಅದರ ಬದಲೇ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಸಮಾನಾಂತರವಾಗಿ ಶಕ್ತಿ ಕೊಡ್ತಕ್ಕಂಥ ಜೈವಿಕ ಗೊಬ್ಬರವನ್ನು ಹಾಕ್ಸಿದೆ. ಅದೇ ಗುಜರಾತ್ ಎಕೋ ಕಂಪ್ನಿದು. ನಾನೇ ಸ್ವತಃ ರಾಯಚೂರಲ್ಲಿದ್ದಾಗ ಸಂಶೋಧನೆ ಮಾಡಿ, ನನ್ನ ವಿದ್ಯಾರ್ಥಿಗಳು ಕೂಡ ಸಂಶೋಧನೆ ಮಾಡಿದಂಥ ಗುಜರಾತ್ ಎಕೋ ಬಯೋಸನ್ನು ಅಲ್ಲಿ ಹಾಕ್ಸಿದ್ವಿ. ಮಣ್ಣಿಗೆ, ಬೆಳೆಗೆ ಎಲ್ಲ ಹಾಕ್ಸಂತ ಬಂದ್ವಿ. ನೀವು ನಂಬೋದಿಲ್ಲ, ಆ ರೈತ ಎಂದೂ ಕಾಣದಂಥ ಆದಾಯ ಮತ್ತು ಬೆಳೆಯನ್ನು ಮತ್ತು ಮಾರುಕಟ್ಟೆಯನ್ನು ಕಂಡುಕೊಂಡ. ಇದು ಬಹಳ ಮುಖ್ಯ. ಇದು ಉದ್ಯಮಿ ಆಗ್ತಾನೆ. ಅವನು ಒಂದು ಸ್ಟೆಪ್ ನೆಕ್ಸ್ಟ್ ಹೋಗ್ತಾನೆ. ಸೊ ಇದನ್ನು ಮಾಡಿದಾಗ ನಮಗೆ ಇನ್ನೊಂದು ಉದ್ದೇಶ ಏನಪ್ಪ, ಅಯೋಧ್ಯೆ ಕ್ರಾಪ್ ಸೈಕಲ್. ಹೀಗೆ ಯಾರ್ಯಾರು ನಮಗೆ ಮೆಂಬರ್ ಇದ್ದಾರೋ ಅವರಿಗೆ ನಾವೇನು ಮಾಡ್ತಾಯಿದ್ವಿ, ಬೆಳೆಗಳನ್ನು ಪರಿವರ್ತನೆ ಮಾಡ್ತಾಯಿದ್ವಿ. ಅಂದರೆ ಬೆಳೆಗಳನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಆಮೇಲೆ ಬೆಳೆಯಲ್ಲಿ ಪದ್ಧತಿಯನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಯಾವಾಗ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಹೋಗ್ತಾರೋ ಅಲ್ಲಿ ಬೇಕಾದಂಥ ಒಳಸುರಿಗಳು, ಅದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ನೀರು ಇರ್ಬೋದು, ಪೋಷಕಾಂಶಗಳಿರ್ಬೋದು, ಸಸ್ಯ ಸಂರಕ್ಷಣಾ ಕ್ರಮಗಳಿರ್ಬೋದು, ಅಥವಾ ಅದನ್ನು ಕೊಯ್ಲು ಮಾಡಿದಾಗ ಯಾವ ರೀತಿ ಸಂರಕ್ಷಣೆ ಮಾಡಿ, ಎಲ್ಲ ಬದಲಾವಣೆ ಆಗ್ತವೆ. ಸೊ ಅದನ್ನು ನಾವು ತರಲಿಕ್ಕೆ ಅದೇ ಒಂದು ಪ್ರೋಟೋಕಾಲ್. ಆ ಪ್ರೋಟೋಕಾಲ್ ಹೆಂಗೆ ಡೆವಲಪ್ ಮಾಡ್ತಿದ್ದೀವಿ ಅಂದರೆ, ನಾವು ಎಲ್ಲವನ್ನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ಮಾಡಿದರಿದ್ದಾರೆ. ಸೊ ಅದು ಯಾವುದೇ ತಂತ್ರಜ್ಞಾನ ಇರ್ಬೋದು, ಬೀಜದ ತಂತ್ರಜ್ಞಾನ ಇರ್ಬೋದು, ಪೋಷಕಾಂಶ ತಂತ್ರಜ್ಞಾನ ಇರ್ಬೋದು, ಸಸ್ಯ ಸಂರಕ್ಷಣೆ ತಂತ್ರಜ್ಞಾನ ಇರ್ಬೋದು, ಕೊಯ್ಲು ತಂತ್ರಜ್ಞಾನ ಇರ್ಬೋದು, ಅದು IT ಬೇಸ್ಡ್ ಇರ್ಬೋದು, ಅಥವಾ ಬಯೋಟೆಕ್ನಾಲಜಿ ಬೇಸ್ಡ್ ಇರ್ಬೋದು, ಅಥವಾ ಜಿಯೋಸ್ಪೇಷಿಯಲ್ ಬೇಸ್ಡ್ ಇರ್ಬೋದು. ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ, ಅಕಾಡೆಮಿನ ಒಂದು ಮಾಧ್ಯಮವಾಗಿ ಮಾಡ್ತಾಯಿದ್ದೀನಿ ನಾನು. ಅಂದರೆ ಕನೆಕ್ಟಿಂಗ್ ಪ್ಲಾಟ್ಫಾರ್ಮ್ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈತರು, ಇನ್ನೊಂದು ಕಡೆ ಜಗತ್ತಿನ ಉತ್ಕೃಷ್ಟವಾದಂಥ ಎಲ್ಲ ವಿಧಿವಿಧಾನಗಳು ಕೃಷಿಗೆ ಸಂಬಂಧಿಸಿದಂತೆ. ಅಂದರೆ ಬಿತ್ತುವುದರಿಂದ ಹಿಡ್ಕೊಂಡು ಅದು ಅಲ್ಟ್ರಾ ಪ್ರೊಸೆಸಿಂಗ್ ಆಗೋವರೆಗೂ, ಅಂದರೆ ಅತಿ ಹೆಚ್ಚಿನ ಒಂದು ಸಂಸ್ಕರಣೆ ಆಗೋವರೆಗೂ ಏನೇನು ಆ ಸಪ್ಲೈ ಚೈನ್ ಅಂತ ಏನು ಕರಿತೀವಿ ನಾವು, ಆ ಸರಬರಾಜು ಸರಪಳಿ ಏನೈತೆ ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಇಲ್ಲೇ ನಾನು ಇವತ್ತು ಕ್ರಾಪ್ಸ್ ಅಕಾಡೆಮಿಯನ್ನು ತೆಗೆದಿರೋದು. ಈ ನಿಟ್ಟಿನೊಳಗೆ ನಾವು ಮಣ್ಣಿನಿಂದ ಆ ಕಂಪ್ಲೀಟ್ ಮಾರ್ಕೆಟ್ ಮುಟ್ಟೋವರೆಗೂ, ಅವ್ರಿಗೆ ಒಂದು ಒಳ್ಳೆ ಮಾರ್ಕೆಟ್ ದೊರಕೋವರೆಗೂ ನಾವು ಅವರಿಗೆ ಉಪದೇಶವನ್ನು, ಮಾರ್ಗದರ್ಶನವನ್ನು ಕೊಡ್ತೀವಿ. ಇದ್ರ ಜೊತೆಗೆ ಏನಂತಂದರೆ, ಇಲ್ಲಿ ಬರೀ ಕೊಡೋದಲ್ಲ, ನಾವು ಆ ಫೀಡ್ಬ್ಯಾಕ್ ಮೇಲೆ ಕಲಿತಾ ಇದ್ದೀವಿ. ಇದು ಭಾಳ ಮುಖ್ಯ. ನಿರಂತರವಾದ ಕಲಿಕೆ ಇದು ಒಂದು ಎಕ್ಸೆಪ್ಷನ್ ಏನಲ್ಲ. ಯಾರು ನಾವು ಕಲಿಕೆಯನ್ನು ನಿಲ್ಲಿಸ್ತೀವೋ ಅವತ್ತೇ ನಮ್ಮ ಗ್ರಾಫ್ ಕ್ಲೋಸ್ ಆಗುತ್ತೆ. ಸೊ ನಾನು ಕೂಡ 30 ವರ್ಷಗಳ ಸತತವಾಗಿ ಒಂದು ಅಕಾಡೆಮಿಕ್ ಲೈಫಲ್ಲಿದ್ದು, ಒಂದು ಶೈಕ್ಷಣಿಕ ಇದರಲ್ಲಿದ್ದು, ಈಗ ಸಡನ್ನಾಗಿ ವ್ಯವಹಾರಕ್ಕೆ ಇಳಿದಿನಪ್ಪ ಅಂತಂದರೆ, ನಾನು ಒಂದು ಉದ್ಯಮಿ ಆಗ್ಬೇಕಂತಲೇ ಬಂದಿರೋದು. ಇದರಿಂದನೇ ಎಷ್ಟು ಗಳಿಕೆ ಆಗುತ್ತೋ, ಅದು ಜ್ಞಾನದ ಗಳಿಕೆ ಇರ್ಬೋದು, ಆರ್ಥಿಕ ಗಳಿಕೆ ಇರ್ಬೋದು, ಅಥವಾ ತಂತ್ರಜ್ಞಾನದ ಗಳಿಕೆ ಇರ್ಬೋದು, ಅದರಿಂದ ಎಷ್ಟು ರೈತರಿಗೆ ನಾನು ತಲುಪಿಸಬಲ್ಲೆ. ಇವತ್ತೇನಾಗಿದೆ, ರೈತರ ಮನೆಯೊಳಗೆ ರೈತ ತನ್ನ ಮಗ ಅಥವಾ ಮಗಳು ರೈತಾಪಿ ಮಾಡಬಾರ್ದಂತಾನೆ. ಯಾಕಂತಂದರೆ ತನಗಿರೋಂಥ ಒಂದು ಜ್ಞಾನದ ಬದ್ಧತೆ ಮತ್ತು ಅಳವಡಿಕೆಯ ಬದ್ಧತೆ, ಸಾಧ್ಯತೆಗಳ ಮೇಲೆ ಅವನು ಹೇಳ್ತಾ ಇದ್ದಾನೆ. ಬಟ್ ಇವತ್ತು ಜಗತ್ತು ಹಂಗಿಲ್ಲ. ನಾನೇನಾದರೂ ಇವತ್ತು ಕೊಪ್ಪಳದಾಗ ಏನಾದರೂ ನಾನು ಬೆಳೆ ತೆಗೆದೆ ಅಥವಾ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಿದ್ರೆ ಅಂದರೆ ಇಡೀ ಜಗತ್ತಿಗೆ ಸಂಬಂಧ ಇದೆ. ಅದು ಯಾವುದೋ ಒಂದು ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸಲ್ಲಿ ಬೆಂಕಿ ಆಯ್ತಪ್ಪ ಅಂದ್ರೆ ಅದು ಅಷ್ಟಕ್ಕೆ ಸಂಬಂಧ ಇಲ್ಲ. ಆ ಬೆಂಕಿಯ ಉಷ್ಣತೆ, ಆ ಬೆಂಕಿಯ ಪರಿಣಾಮ, ವಾತಾವರಣ ಬದಲಾವಣೆ ಪರಿಣಾಮ ಇಡೀ ಜಗತ್ತಿಗೆ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ಉದ್ಯಮಿಯ ಪಾತ್ರ, ಇದು ಒಂದು ಉದ್ಯಮಿಯ ಕಲಿಕೊಳ್ಳುವಂಥ ಒಂದು ಪಾತ್ರ. ಸೊ ಈ ರೀತಿ ಉದ್ಯಮಿ ಅಂದರೆ ತಾನು ನಿಂತಿರೋ ಜಾಗದಿಂದ ಇಡೀ ಜಗತ್ತನ್ನು ಅರ್ಥ ಮಾಡಿಕೊಂಡು ಅದರ ಅಳತೆಗೋಲಿನಂತೆ ತಾನು ಮುಂದುವರಿಯೋದೇ ಉದ್ಯಮಿ. ಅದು ಯಾವುದೇ ಉದ್ಯಮಿ ಇರ್ಬೋದು, ವಿಶೇಷವಾಗಿ ಕೃಷಿ ಉದ್ಯಮಿ. ಯಾಕಂದರೆ ಕೃಷಿ ಒಂದು ಬೆಳೆ ನಾನು ಬೆಳೆದರೆ ಇವತ್ತು ಅದನ್ನು ಆಹಾರವಾಗಿ ಉಪಯೋಗ ಮಾಡ್ತೀನಿ, ಆರೋಗ್ಯಕ್ಕಾಗಿ ಉಪಯೋಗ ಮಾಡ್ತೀನಿ, ಅಂದರೆ ಆಯುರ್ವೇದಕ್ಕಾಗಿ ಉಪಯೋಗ ಮಾಡ್ತೀನಿ, ಅದನ್ನು ಒಂದು ಇಂಧನವಾಗಿ ಉಪಯೋಗ ಮಾಡ್ತಾ ಇದ್ದೀನಿ ನಾನು, ಅದನ್ನು ಒಂದು ಪ್ರಾಣಿ ಪಕ್ಷಿಗಳ ಒಂದು ಆಹಾರಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೀನಿ ನಾನು. ಸೊ ಹೀಗೆ ಎಲ್ಲಿ ಯಾವುದೂ ಸಾಧ್ಯತೆ ಇಲ್ಲವೋ ಅಲ್ಲಿ ಕೃಷಿ ಸಾಧ್ಯತೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಬಯೋಫ್ಯೂಯಲ್ ಅಂತೂ ಇವತ್ತು ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ. ಆಮೇಲೆ ಇತ್ತೀಚೆಗೆ ಈ ಒಂದು ತಂತ್ರಜ್ಞಾನದ ಒಳಿತು ಕೆಡಕಿನ ನೋಡಿದಾಗ ಇದೇನು ನಾವು ಇಂಗಾಲದ ಒಂದು ಮುಚ್ಚಳಿಕೆಯಿಂದ ಅಂತಂದರೆ, ಅಂದರೆ ಇಂಗಾಲದ ಒಂದು ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ ಕಾರ್ಬನ್, ಅದನ್ನು ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು, ರೈತರಿಗೆ ಯಾವ ರೀತಿ ಅದರಿಂದ ಅನುಕೂಲತೆ ಆಗುತ್ತೆ. ಇವತ್ತು ಎಷ್ಟೋ ಕಂಪ್ನಿಗಳು ಬಂದಿದ್ದಾವೆ, ಆ ಇಂಗಾಲದ ಒಂದು ಕ್ಯಾಪ್ಚರ್ ಮಾಡೋದ್ರಿಂದ ಒಂದು ಕ್ರೆಡಿಟ್ ಅಂತ ಕೊಡ್ತೀವಿ ನಾವು, ಅದು ಆರ್ಥಿಕ ಸ್ವಾವಲಂಬನೆ. ಹೀಗೆ ಹಲವಾರು ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅವುಗಳೆಲ್ಲವನ್ನು ಕೊಪ್ಪಳದಲ್ಲಿ ತಂದು ಕೊಪ್ಪಳ ರೈತರಿಗೆ, ನನಗೆ ಉದ್ದೇಶ ಇರೋದು ಮೊದಲು ಕೊಪ್ಪಳ ರೈತರನ್ನ ಉದ್ಧಾರ ಮಾಡೋಂಥದ್ದು, ಅಂದರೆ ಕೊಪ್ಪಳ ರೈತರಿಗೆ ಸದೃಢ ಮಾಡೋಂಥದ್ದು ನನ್ನ ಕೆಲಸ. ಆಮೇಲೆ ಹೊರಗಡೆ ಹೋಗೋಣ ಅಂತ. ನಾವೇ 645 ಹಳ್ಳಿಗಳಿದ್ದಾವೆ, ಅನೇಕ ಒಂದು 100ರಿಂದ 200 ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಅದು ಕೃಷಿ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಸಾಂಬಾರು ಬೆಳೆಗಳಿರ್ಬೋದು, ಅಥವಾ ಔಷಧಿ ಬೆಳೆಗಳಿರ್ಬೋದು, ಸುಗಂಧ ದ್ರವ್ಯ ಬೆಳೆ ಇರ್ಬೋದು, ಮತ್ತು ಪ್ಯಾಡಿ ಇದೆ ನಮ್ಮಲ್ಲಿ, ಮ್ಯಾಕ್ಸಿಮಮ್ ಪ್ಯಾಡಿ. ಯಾಕಂದ್ರೆ ತುಂಗಭದ್ರಾ ರಿವರ್ ಇರೋದ್ರಿಂದ ನಮ್ಮಲ್ಲಿ ಪ್ಯಾಡಿ ಅಂದರೆ ಕ್ಷೇತ್ರ, ಅಲ್ಲಿ ಏನು ನಾವು ಒಂದು ಅಸಾಧಾರಣವಾದಂಥ ಬದಲಾವಣೆ ತರಬೇಕು. ಯಾಕಂದರೆ 14 ವರ್ಷದಿಂದ ನಾನು ನಿಖರ ಕೃಷಿ ಯೋಜನೆಯನ್ನು ಭತ್ತದಲ್ಲಿ ಇಲ್ಲೇ ಜಂಗಮರ ಕಲ್ಗುಡಿಯಲ್ಲೇ ಮಾಡಿದ್ದೆ. 100 ಎಕರೆ ಇದರಲ್ಲಿ 100 ರೈತರ ಒಂದು ಸಹಯೋಗದಲ್ಲಿ. ಆ ಒಂದು ಅನುಭವದ ಮೇಲೆ ನನಗೆ ಅವಾಲಿಂದನೇ ಇತ್ತು, ಏನಾದರೂ ಒಂದು ಬದಲಾವಣೆ ನಾವು ತರಬೇಕು. ಆ ಬದಲಾವಣೆ ನಾವು ತರಬೇಕಪ್ಪ ಅಂದರೆ ನಾವು ಮೊದಲು ಬದಲಾಗಬೇಕು. ಅಂದರೆ ನಮ್ಮ ಒಂದು ಜ್ಞಾನ ಬದಲಾಗಬೇಕು, ನಮ್ಮ ಒಂದು ಕನೆಕ್ಟಿವಿಟಿ,
ಆ ಒಂದು ಲಿಂಕ್ ವಿತ್ ದ ಟೆಕ್ನಾಲಜಿ ಟೆಕ್ನೋಕ್ರಾಟ್ಸ್ ಅದು ಬದಲಾಗಬೇಕು. ಅದನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ರೈತರಿಗೆ ಹೊಂದುವಂತೆ ಅಳವಡಿಕೆ ಮಾಡಬೇಕು. ಸೊ ಹೀಗೆ ಹಲವಾರು ವಿಚಾರಗಳಿಂದ ಇವತ್ತು ನಾನು ಅಕಾಡೆಮಿಯನ್ನು ಹುಟ್ಟು ಹಾಕಿರೋದು. ಇದು 1 ವರ್ಷ ಇವತ್ತಿಗೆ ಮುಗೀತು. ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಅಂದರೆ ವಾಣಿಜ್ಯ ಬೆಳೆಗಳಾದಂಥ ಪಪಾಯ ಇರ್ಬೋದು, ಮಾವು ಇರ್ಬೋದು, ದಾಳಂಬ್ರಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇದರಲ್ಲಿ ಎಲ್ಲೆಲ್ಲಿ ಎಕ್ಸ್ಪರ್ಟೈಸ್ ಆಯಿತೋ, ಅದು ಬೇಸಾಯ ಕ್ರಮ ಇರ್ಬೋದು ಅಥವಾ ಹಣ್ಣಿನ ಕ್ವಾಲಿಟಿ ಜಾಸ್ತಿ ಮಾಡೋಂಥರೋದು, ಬೆಳೆ ಅಭಿವೃದ್ಧಿ ಆಗ್ತಾ ಇರೋ ಅವುಗಳನ್ನು ಹುಡುಕಿ ಅವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಅದನ್ನು ನಮ್ಮ ರೈತರಿಗೆ ಸೇವೆಯಾಗಿ ಅಂದರೆ ಶುಲ್ಕ ಆಧಾರಿತ ಸೇವೆಯನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಈ ವರ್ಷ ಆಲ್ರೆಡಿ ನಾವು ಏನು ಹಲವಾರು ಕಂಪನಿಗಳು ಏನಿವತ್ತು IoT ಇನ್ ಅಗ್ರಿಕಲ್ಚರ್ ಅಂತಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಸಂವೇದನಾ ಆಧಾರಿತ ಕೃಷಿಯನ್ನು ತರ್ತಾ ಇದ್ದಾವೋ ಅವುಗಳಲ್ಲಿಯೂ ಕೂಡ ನಾವು ಇವತ್ತು ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಲ್ಲಿ ರೈತರ ಹೊಲಗಳಲ್ಲಿ ಈ ಒಂದು ವಾತಾವರಣವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಾತಾವರಣ ಆಧಾರಿತ ಸಂವೇದನಾ ಆಧಾರಿತ ಒಂದು ಕೃಷಿಯನ್ನು ಮಾಡಲಿಕ್ಕೆ ಯಾವ ರೀತಿ ಏನು ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತಂದರೆ ಏನು, ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಪೆನ್ಸಸ್ಸನ್ನು ಕಡಿಮೆ ಮಾಡಬೇಕು. ಎಲ್ಲಿ ಖರ್ಚಾಗ್ತಿರುತ್ತೋ ಅಲ್ಲಿ ಉಳಿಕೆಯನ್ನು ಮಾಡಿದರೆ ಅದೇ ಮುಂದೆ ಡಬಲ್ ಆಗ್ಬೋದು. ಇದೇ ಮೂಲ ಅರ್ಥ. ಅದನ್ನು ಡಬಲ್ ಮಾಡಲಿಕ್ಕೆ ಏನೇನು ಮೂಲತಃ ಅಭ್ಯಾಸಗಳನ್ನು ಮಾಡಬೇಕು. ಇವತ್ತೇನು ತಂತ್ರಾಂಶ ಅಂತ ಏನು ಹೇಳ್ತೀವಿ ಅದು ಅಭ್ಯಾಸ ಆಗ್ಬೇಕು ರೈತರಿಗೆ. ಸಾಯಿಲ್ ಟೆಸ್ಟ್, ವಾಟರ್ ಟೆಸ್ಟ್ ಅನ್ನೋದು ಒಂದು ಸ್ಪೆಷಲ್ ಆ್ಯಕ್ಟಿವಿಟಿ ಅನ್ನಿಸ್ಬಾರ್ದು. ಅದನ್ನು ನಾವು ಇವತ್ತು ಅವರಿಗೆ ಮನಗೊಳ್ಳುವಂತೆ ಮಾಡಿದರೆ ಖಂಡಿತ ಒಂದು ಕೃಷಿಗೆ ಇರುವಂಥ ಒಂದು ಸಾಧ್ಯತೆ ಬೇರೆ ಯಾವ ಕ್ಷೇತ್ರದಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ರೈತರಿಗೆ ಅನುಕೂಲವಾಗುವಂಥ ಆ ಸಂಬಂಧಿತ ಒಂದು ಕಾಲಘಟ್ಟದಲ್ಲಿ ಅವರಿಗೆ ತರಬೇತಿ ಕೊಡುವಂಥದ್ದು, ಆಮೇಲೆ ಅವರಿಗೆ ಈ ಟೂರ್ಸನ್ನು ಕಂಡಕ್ಟ್ ಮಾಡೋದು. ನನ್ನ ವಿಶೇಷ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಕ್ರಾಪ್ ಟೂರ್ಸ್ ಮಾಡಿಸ್ಬೇಕಂದ್ರೆ ಅಗ್ರಿಕಲ್ಚರ್ ಟೂರ್ ಅಲ್ಲ, ಕ್ರಾಪ್ ಟೂರ್ ಅಂದರೆ ಒಂದು ಬೆಳೆ, ಉದಾಹರಣೆಗೆ ಒಂದು ಮಾವು, ನಮ್ಮ ಕೊಪ್ಪಳದ ಒಂದು ಮಾವು ಕ್ಷೇತ್ರದಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾವ್ಯಾವ ಉದ್ಯಮಿಗಳಿದ್ದಾವೆ, ಆಮೇಲೆ ಯಾವ್ಯಾವ ಸಂಶೋಧನೆ ಸಂಸ್ಥೆಗಳಿದ್ದಾವೆ, ಮತ್ತು ಯಾವ್ಯಾವ NGOಗಳು ಕೆಲಸ ಮಾಡ್ತಾ ಇದ್ದಾವೆ, ಯಾವ್ಯಾವ ಅಭಿವೃದ್ಧಿ ಹೊಂದಿದ ರೈತರಿದ್ದಾರೆ, ಈ ರೀತಿ ಒಂದು ಮ್ಯಾಪ್ ಮಾಡಿಕೊಂಡು ಬರೀ ಮ್ಯಾಂಗೋದ್ದೇ ಒಂದು ಟೂರ್ ಮಾಡಿಸೋದು, ಮಾವಿನ ಒಂದು ಟೂರು. ಫಸ್ಟಿಗೆ ಈ ಕರ್ನಾಟಕ ಮಾಡಿಸ್ಕೊಳ್ಳೋದು, ಆಮೇಲೆ ದೇಶ ಮಾಡೋದು, ಮತ್ತು ದೇಶ ದಾಟಿ ಅಂದರೆ ದೇಶವನ್ನು ದಾಟಿ ವಿದೇಶಕ್ಕೆ ಹೋಗುವಂಥದ್ದು. ಇವತ್ತೆಲ್ಲರೂ ವಿದೇಶದ ಮಾವಿನಣ್ಣು ಕೇಳ್ತಾರೆ, ಇವತ್ತು ಜಪಾನದ ಮಾವಿನಣ್ಣು ಕೇಳ್ತಾರೆ. ಬಟ್ ಅದನ್ನು ನೋಡಿರಲಿ, ಇಲ್ಲಷ್ಟೇ ನೋಡ್ತಾರೆ. ಬಟ್ ಅದನ್ನು ಬೆಳೆದಿದ್ದ ಪ್ರದೇಶವನ್ನು ನೋಡಿಬಿಟ್ರೆ ರೈತನಿಗೆ ಇನ್ನೂ ಮನದಟ್ಟಾಗುತ್ತೆ. ಇಲ್ಲಾಂದರೆ ಯೂಟ್ಯೂಬು, ಈ ಸಾಮಾಜಿಕ ಮಾಧ್ಯಮದೊಳಗೆ ಸುಳ್ಳೋ ಸತ್ಯವೋ ಗೊತ್ತಿಲ್ಲ, ಬಟ್ ಅನೇಕ ಸಾರಿ ರೈತರಿಗೆ ಅದರದೊಂದು ಆಭಾಸ ಆಗಿದೆ. ಅದನ್ನು ತಪ್ಪಿಸ್ಲಿಕ್ಕೆ ಸ್ವತಃ ನಾವೇ ಅದನ್ನೊಂದು ಟೂರನ್ನು ಕಂಡಕ್ಟ್ ಮಾಡಿ ಅವರು ಕಣ್ಣಾರೆ ನೋಡಿಬಿಟ್ರೆ, ಈಗ ಕಣ್ಣಿನಷ್ಟು ದೊಡ್ಡ ಸೆನ್ಸರ್ ಯಾವುದೂ ಅಲ್ಲ. ಸೊ ಆ ಕಣ್ಣಾರೆ ಅವರು ವಿಜುವಲೈಸ್ ಮಾಡಿಬಿಟ್ರೆ ಅವರಿಗೆ ಒಂದು ಮನದಲ್ಲಿ ಕುಂತು ಬಿಡುತ್ತೆ. ಸೊ ಈ ರೀತಿ ಕ್ರಾಪ್ ಟೂರ್ಸ್ ಮಾಡಿಸ್ಬೇಕಂಥದ್ದು, ಆಮೇಲೆ ಕ್ರಾಪ್ ಒಂದು ಟೆಕ್ ಫಾರ್ಮ್ ಮಾಡ್ಬೇಕಂಥದ್ದು. ಈ ಉದಾಹರಣೆಗೆ ನಾನು ಅದನ್ನೇ ಹೇಳ್ತಿದ್ದೆ, ಈ ಕೃಷಿ ಕುಟುಂಬದ ಮೂಲದಲ್ಲಿ ಏನಿದೆ, ಕೆಲವೊಂದು ಯುವಕರು ಯುವತಿಯರು ಅವರಿಗೆ ಏನೇನೋ ಒಂದು ನೌಕರಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಒಬ್ಬ ಕೃಷಿ ಫೆಲೋ ಅಂದರೆ ಅಕಾಡೆಮಿ ಫೆಲೋ ಅಂತಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ. ಅದರಿಂದ ಏನಾಗುತ್ತೆ, ಒಂದು ಊರಲ್ಲಿ ಒಬ್ಬ ಕೃಷಿ ಫೆಲೋ ಅಥವಾ ಅಕಾಡೆಮಿ ಫೆಲೋ ಒಂದು 100 ರೈತರನ್ನ ಅವನು ಸಂಭಾಳಿಸ್ಬೇಕು. ಅವ್ರಿಗೆ ಬೇಕಾದಂಥ ತಂತ್ರಜ್ಞಾನ, ಮಾರ್ಗದರ್ಶನ, ಸೌಲಭ್ಯಗಳನ್ನು ಅವನು ಅಲ್ಲೇ ಕೊಡಬೇಕು, ಊರಲ್ಲೇ ಕೊಡಬೇಕು. ಆ ರೀತಿ ನಮ್ಮ 645 ಹಳ್ಳಿಗಳಲ್ಲಿ ಇದನ್ನು ಮಾಡಬೇಕಂತ ಇದೆ. ಇದರಿಂದ ಏನಾಗುತ್ತೆ, ಒಂದು ಕೃಷಿ ಉದ್ಯಮ ಅನ್ನೋದು ಬರೀ ಪಟ್ಟಣಗಳಿಗೆ ಅಷ್ಟೇ ಸೀಮಿತ ಆಗದೆ ಹಳ್ಳಿಗಳಲ್ಲಿ, ಹಳ್ಳಿಗಳ ರೈತರ ಮನೆಯಲ್ಲಿ ಕೂಡ ಅದು ಸ್ಥಾಪಿತಗೊಳ್ಳುತ್ತೆ. ಸ್ವಾವಲಂಬಿ ಜೀವನ ಅಂತಂದರೆ ಇದೆ, ಆತ್ಮನಿರ್ಭರ ಅಂತಂದರೆ ಇದೆ. ನಾನು ಎಲ್ಲಿದ್ದೀನೋ ಅಲ್ಲೇ ಮೊದಲು ಅದನ್ನು ಗೆದಿಬೇಕಂತ. ಸೊ ಈ ನಿಟ್ಟಿನೊಳಗೆ ನಾವು ಈಗ ಶೀಘ್ರವಾಗಿ ಅಕಾಡೆಮಿ ಫೆಲೋವನ್ನು ತರ್ತಾ ಇದ್ದೀವಿ. ಅದರಿಂದ ಎಲ್ಲ ರೈತರಿಗೂ, ಯಾಕಂದರೆ ಊರಲ್ಲಿ ಇದ್ದರೆ ಅನುಕೂಲ ಅಂದರೆ 24/7 ರೈತರಿಗೆ ಅವೈಲೇಬಲ್ ಇರ್ತಾನೆ, ಸಿಗ್ತಾನೆ. ಅವನು ಬೇರೆ ಊರಿಂದ ಬಂದರೆ ಅದು ನೌಕರಿ ಆಗುತ್ತೆ. ಊರಲ್ಲೇ ಇದ್ದು ಮಾಡಿದರೆ ಅವನು ನಾಯಕನಾಗ್ತಾನೆ. ಸೊ ಇದು ನಮ್ಮ ಉದ್ದೇಶ. ಸೊ ಆದ್ದರಿಂದ ಅದನ್ನೂ ಒಂದು ನಾವು ಈ ವರ್ಷ ಪ್ರಯತ್ನದ ಮುಂಚೂಣಿಯಲ್ಲಿ ಇಟ್ಟಿದ್ದೀವಿ. ಇದ್ರ ಜೊತೆಗೇ ಈಗ ಯಾವುದೋ ಒಂದು ಟ್ರೈನಿಂಗ್ ಬೇಕಾಗಿರುತ್ತೆ ರೈತರ ಮಕ್ಕಳಿಗೆ ಅಥವಾ ರೈತರ ಒಂದು ಕುಟುಂಬಕ್ಕೆ, ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು, ಅವ್ರಿಗೆ ಯಾವ್ಯಾವ ಪ್ರಧಾನಮಂತ್ರಿಗಳ ಒಂದು ನೆರವಿನ ಯೋಜನೆಗಳು ಏನಿದ್ದಾವೆ, ರಾಜ್ಯ ಸರ್ಕಾರದ ಏನಿದ್ದಾವೆ, ಅವುಗಳ ಒಂದು ಕಂಪ್ಲೀಟ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕ್ಯಾಂಪಸ್ಸನ್ನು ಮಾಡಿ ಅಲ್ಲಿ ಅವರಿಗೆ ತರಬೇತಿ ಕೊಟ್ಟು ಅಲ್ಲೇ ಎಲ್ಲ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅವರಿಗೆ ತಿಳಿಸಿ ಅವ್ರನ್ನ ಒಂದು ಗಟ್ಟಿಯಾಗಿ ಮಾಡಿ ಸಮಾಜಕ್ಕೆ ಬಿಡಬೇಕನ್ನೋದು ಉದ್ದೇಶ. ಇದು ಒಂದು ಕ್ರಾಪ್ ಟೆಕ್ ಟೂರಿಸಮ್ ಅಂತಂದು ಒಂದು ಪ್ಲ್ಯಾನ್ ಇದೆ, ಅದೊಂದು ಕ್ಯಾಂಪಸ್ ಮಾಡ್ಬೇಕಂತನಿದೆ. ಹೀಗೆ 10 ನೋಡಿ, ಕೃಷಿಯಲ್ಲಿ ದೇರ್ ಇಸ್ ನೋ ಎಂಡ್. ಎಲ್ಲವನ್ನೂ ಮಾಡೋಕ್ಕಾಗೋದಿಲ್ಲ, ಬಟ್ ಎಷ್ಟು ಸಾಧ್ಯತೆ ಇದೆಯೋ ನಮ್ಮ ಒಂದು ಈ ಕ್ಷೇತ್ರ, ಈ ಭೌಗೋಳಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ನಾವು ಕೊಪ್ಪಳವನ್ನು ಕ್ಯಾಲಿಫೋರ್ನಿಯಾ ಮಾಡ್ಬೇಕನ್ನೋದೇ ನನ್ನ ಉದ್ದೇಶ. ಸೊ ಆದಷ್ಟು ಕೊಪ್ಪಳಕ್ಕೆ ಸೀಮಿತವಾಗಿ ಇಲ್ಲಿಂದ ಕ್ರಮೇಣ ಇದು ಎಲ್ಲ ಕಡೆ ಹೋಗಲಿ ಅನ್ನೋದು ಉದ್ದೇಶ. ಹೀಗೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳನ್ನು, ಹೊಸ ವಿಚಾರಗಳನ್ನು ಮತ್ತು ಹೊಸ ತಾರ್ಕಿಕ ಅನುಭವಗಳನ್ನು
ತಂದು ನಾವು ಇಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಈ ಸಪ್ಲೈ ಚೈನಿಗೆ ನಾವು ಫಾರ್ಮ್ ಸೇತು ಅಂತ ಒಂದು ಕಂಪ್ನಿ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವರಿಂದ ಬೇಕಾದಂಥ ಈ ಕೆಲವೊಂದು ಎಷ್ಟೋ ಜನ ಆ್ಯಪ್ಗಳನ್ನು ಡೆವಲಪ್ ಮಾಡಿದ್ದಾರೆ, ಬೆಳೆ ಆಧಾರಿತ ಆ್ಯಪ್ಗಳು, ಅವುಗಳನ್ನು ಒಡಂಬಡಿಕೆ ಮಾಡಿಕೊಂಡು ಒಟ್ಟು ರೈತನಿಗೆ ಎಲ್ಲ ರೀತಿಯಿಂದ ಸೌಕರ್ಯ, ಒನ್ ಸ್ಟಾಪ್ ಸೊಲ್ಯೂಷನ್ ಟೈಪ್. ಅಂದರೆ ಅವನು ಇಲ್ಲಿ ಅಕಾಡೆಮಿಗೆ ಬಂದನಪ್ಪ ಅಂತಂದರೆ ಅವನು ಇಂದಿನ ಮತ್ತು ಮುಂದಿನ ನಿರ್ಧಾರಗಳನ್ನು ಸರಿಯಾಗಿ ಸಮತೋಲನ ಮಾಡಿ ಅವನಿಗೊಂದು ಮಾರ್ಗದರ್ಶನ ಮಾಡಿ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಅಕಾಡೆಮಿಯಿಂದ ನಾವು ಮಾಡಬೇಕಂತಂದು ನಾವು ಒಂದು ನಿರ್ಧಾರ ತೆಗೆದುಕೊಂಡಿವಿ. ನಮ್ಮ ಕೋ-ಫೌಂಡರ್ ಬಂದು ಮಲ್ಲಿಕಾರ್ಜುನ್ ಬಳಿಗಾರ್ ಮತ್ತು ವಿಜಯ ಮಾಂತೇಶ್ ಅಂತ ಅವರು ಕುಷ್ಟಗಿಲಿ ಇರ್ತಾರೆ. ಅವರು ಬ್ಯಾಂಕರ್ಸು ಮತ್ತು ಅವರು ಟ್ಯಾಕ್ಸ್ ಕನ್ಸಲ್ಟೆಂಟು. ನಮ್ಮ ಡೈರೆಕ್ಟರ್ ಆಪರೇಷನ್ಸ್ ಅಂದರೆ ನಿರ್ದೇಶಕರು ಅವರು ಡಾಕ್ಟರ್ ಪ್ರಶಾಂತ್ ಅಂತಂದು ನಮ್ಮಲ್ಲೇ ಇದ್ದಾರೆ. ಸೊ ಈಗ 4 ಜನದಲ್ಲಿದೆ. ಒಬ್ಬ ಫೀಲ್ಡ್ ಸ್ಟಾಫ್ ಇದ್ದಾರೆ, ಸಿದ್ದಣ್ಣ ಅಂತೇಳಿ. ಈ ರೀತಿ ನಾವು ಇದು ಒಂದು ಅಕಾಡೆಮಿಯ ಕೆಲಸ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಹೋದ ವರ್ಷ ಏನು ಮಾಡಿದ್ವಿ, ನಾನು ಹೇಳಿದ್ನಲ್ಲ ಈ ತಂತ್ರಜ್ಞಾನದ ಬಳಕೆ ರೈತರಿಗೆ ಪರಿಚಯ ಆಗೋಲ್ಲ ಹೇಗೆ ಅಂತಂದು ಮಹಾರಾಷ್ಟ್ರದಿಂದ ಒಂದು ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಬೀಜ ತರಿಸಿದೆ ನಾನು. ಅದು ಯಾವ ರೀತಿ ಅವರು ನಮ್ಮ ಕೃಷಿ ಇವರು ಗ್ರ್ಯಾಜುಯೇಟು ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವರೇ ಸ್ವಂತ ಒಂದು ಕಂಪ್ನಿನೂ ಮಾಡಿದ್ದಾರೆ, ರಾಹಿ ಸೀಡ್ಸ್ ಅಂತೇಳಿ. ಅಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಆ ಬಾಕ್ಸ್ ಮೇಲೆ ಒಂದು QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ಇಡೀ ಆ ಉಳ್ಳಾಗಡ್ಡಿ ಈರುಳ್ಳಿ ಬೀಜ ಯಾವ ಒಂದು ತಳಿಯಿಂದ ತೆಗೆದುಕೊಂಡಿದ್ದು, ಯಾವ ಕಾಲದಲ್ಲಿ ಬೆಳೆದಾರೆ, ಯಾವ ರೀತಿ ಅದನ್ನು ಸ್ಟೋರ್ ಮಾಡಿದರು, ಮತ್ತು ಯಾವ ರೀತಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿದರು, ಆಮೇಲೆ ಯಾವ ರೀತಿ ಡಬ್ಬೆಗಳನ್ನು ಉಪಯೋಗ ಮಾಡಿದರು, ಯಾವ ರೀತಿ ಹಾರ್ವೆಸ್ಟ್ ಮಾಡಿದರು, ಪ್ರತಿಯೊಂದು ಅಂಶ, ಆಮೇಲೆ ಏನೇನು ಗೊಬ್ಬರ ಹಾಕಿದರು, ಏನು ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಂದರೆ ಸಸ್ಯ ಸಂರಕ್ಷಣೆ ಏನು ಮಾಡಿದರು, ಈಗ ಎಲ್ಲ ವಿವರಗಳನ್ನು ಒಂದು QR ಕೋಡಲ್ಲಿ ನೀವು ಸ್ಕ್ಯಾನ್ ಮಾಡಿದರೆ ರೈತನಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ ನಾವು, ಅದು ಸಿಕ್ಬಿಡುತ್ತೆ ಅವನಿಗೆ. ಅದು ಸಿಗೋದ್ರಿಂದ ಏನಾಗುತ್ತೆ, ರೈತನಿಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅಂದರೆ ನಾನು ತೆಗೆದುಕೊಳ್ಳುವಂಥ ಬೀಜ, ನಾನು ಬಿತ್ತನೆಗೆ ಉಪಯೋಗ ಮಾಡ್ತಕ್ಕಂಥ ಬೀಜದ ಕ್ವಾಲಿಟಿ ಅವನ ಕಣ್ಣು ಮುಂದೆ ನಿರ್ಧಾರ ಆಗಿಬಿಡ್ತದೆ. ಅದೇ ರೀತಿ ಬೆಳೆನೂ ಹಾಗೆ ಬಂತದು. ಬೇರೆ ಎಲ್ಲ ಬೆಳೆಗಳು ಅವಾಗ ಮಳೆ ಆಯಿತು, ಅಕಾಲಿಕ ಮಳೆ ಆದಾಗ ಬೇರೆ ಬೆಳೆಗಳು ಇದೇ ಉಳ್ಳಾಗಡ್ಡಿ ಬೇರೆ ತಳಿ ಹಾಕಿದ್ದು ಮುಚ್ಕೊಂಡು ಬಿದ್ದಿದ್ದು. ಬಟ್ ಈ ಬೆಳೆ ತಳಿ ಮಾತ್ರ ನಾವೇನು ಕೊಟ್ಟಿದ್ವಿ ರಾಹಿ ಸೀಡ್ಸು, ಅದ್ಭುತವಾಗಿ ಬೆಳೆ ಬಂತು ಸರ್ ಅಂತ ರೈತ ಖುಷಿಯಿಂದ ಫೋಟೋ ಹಾಕಿದ. ಇದು ಪರಿವರ್ತನೆ ತರ್ತಕ್ಕಂಥದ್ದು. ಈ ಒಂದು ಕ್ರಮವನ್ನು ಕೂಡ ನಾವು ಅಕಾಡೆಮಿಯಿಂದ ಮಾಡ್ತಾ ಇದ್ದೀವಿ. ಅಂದರೆ ರೈತನಿಗೆ ಏನು ನಾವು ಕೊಡ್ತೀವಿ, ಉದಾಹರಣೆಗೆ ಕೆಲವೊಂದು ಪೋಷಕಾಂಶಗಳನ್ನು ತರಿಸ್ಕೊಡ್ತಾ ಇದ್ದೀವಿ, ಕೆಲವೊಂದು ಸಸ್ಯ ಸಂರಕ್ಷಣೆ ತರಿಸ್ಕೊಡ್ತಾ ಇದ್ದೀವಿ. ಎಲ್ಲವನ್ನು ಮೂಲದಿಂದ ಅಳತೆಗೋಲು ಮಾಡಿ ಅದು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಫಸ್ಟ್ ನಾವು ಅಕಾಡೆಮಿಯಿಂದ ಅರ್ಥ ಮಾಡ್ಕೊಂಡು ಅದನ್ನು ರೈತನಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಏನು ಉಪಕ್ರಮಗಳು, ಪರಿಕ್ರಮಗಳು ಅಥವಾ ಒಳಸುರಿಗಳು ಏನಿದ್ದಾವೆ ರೈತರಿಗೆ ಅನುಕೂಲವಾಗ್ತಕ್ಕಂಥ ಕೆಲವೊಂದು ಎಳ್ಳಿನಲ್ಲಿ ಹೊಸ ಬೀಜವನ್ನು ತರಿಸಿಕೊಟ್ವಿ. ಹೀಗೆ ಅಲಸಂದಿಯಲ್ಲಿ ಹೊಸ ಬೀಜ, ಶೇಂಗಾದಲ್ಲಿ ಹೊಸ ಬೀಜ, ಕಡಲೆಯಲ್ಲಿ ಹೊಸ ಬೀಜ. ಸೊ ಹೀಗೆ ಹಲವಾರು ಹೊಸ ಬೀಜ ತಂತ್ರಜ್ಞಾನಗಳನ್ನು ಪರಿಚಯ ಮಾಡಿಕೊಡುವಲ್ಲಿ ಅಕಾಡೆಮಿ ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಅಕಾಡೆಮಿನೂ ಕೂಡ ಕಲಿತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಸಂಸ್ಥಾಪಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾಗಿರುವಂತಹ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರು ನಮಗೆ ಈ ಸಂಸ್ಥೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಈ ಸಂಸ್ಥೆ ಏನಕ್ಕೆ ಸ್ಥಾಪನೆ ಆಯಿತು, ಇದರ ಮುಖ್ಯ ಉದ್ದೇಶ ಏನು, ಇಲ್ಲಿಯವರೆಗೆ ಯಾವ ರೀತಿ ರೈತರಿಗೆ ನಾವು ಸೇವಾ ಸಲಹೆಗಳನ್ನು ಕೊಟ್ಟಿದ್ದೀವಿ, ಅವರ ಆರ್ಥಿಕ ಪರಿಸ್ಥಿತಿ ಹೆಚ್ಚುವಲ್ಲಿ ನಾವು ಏನೆಲ್ಲ ಸಹಾಯವನ್ನು ಮಾಡಿದ್ದೀವಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಅದ್ರ ಜೊತೆಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮತ್ತು ಎಕ್ಸಲ್ಲೂ ಇವರು ಇದ್ದಾರೆ, ಫೇಸ್ಬುಕ್ಕಲ್ಲೂ ಕೂಡ ಇದ್ದಾರೆ. ಅವುಗಳನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಂತಹ ಡಾಕ್ಟರ್ MB ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.